ಏನ್ ಮಾವ ನಿಮ್ಮ ಮಾತಿನರ್ಥ? ಎಲ್ಲ ನೀವೇ ಇದು ನೋಡಿರೋ ಹಾಗೆ ಹೇಳ್ತಿದ್ದೀರಾ? ಮೊದಲು ರಿಪೋರ್ಟ್ ಬರಲಿ, ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಅಲ್ಲಿವರೆಗೂ ಸ್ವಲ್ಪ ಸೈಲೆಂಟ್ ಆಗಿರಿ. ನಾನು ನಿಮ್ಮನ್ನ ಒಂದು ಮಾತು ಕೇಳ್ತೀನಿ ಹೇಳಿ. ಅಂದರೆ ಈ ಮದುವೆಗೆ ನೀವು ಮನಸಾರೆ ಒಪ್ಕೊಂಡಿದ್ದೀರೋ ಅಥವಾ ನಮ್ಮ ಅಕ್ಕನ ಬಲವಂತಕ್ಕೋಸ್ಕರ ಒಪ್ಕೊಂಡಿದ್ದೀರೋ? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀರಾ ಮಾವ? ಯಾಕೆ ಅಂದರೆ ನಿಮಗೆ ಇಷ್ಟ ಇದ್ದಿದ್ರೆ ಇಷ್ಟೊತ್ತಾಗಲೇ ತಪ್ಪು ಮಾಡಿದವರು ಯಾರು ಅಂತ ಪತ್ತೆ ಮಾಡ್ತಿದ್ದೀರಿ. ಅದು ಬಿಟ್ಟು ಆಪರೇಷನ್ ಥಿಯೇಟರ್ ಮುಂದೆ ನಿಂತ್ಕೊಂಡು ಯೋಚನೆ ಮಾಡ್ತಿರ್ಲಿಲ್ಲ. ಕರೆಕ್ಟಾಗಿ ಏನಾಗಿದೆ ಅಂತ ಗೊತ್ತಿಲ್ಲದೆ ಯಾರ ಮೇಲೆ ತಪ್ಪೋರಿಸ್ತೀರಾ ಹೇಳಿ? ಇದಕ್ಕಿಂತ ಇನ್ನೂ ಏನು ಗೊತ್ತಾಗಬೇಕು ಹೇಳಿ ಅಂದರೆ, ಮನೆಯಲ್ಲಿ ಅಡುಗೆ ಮಾಡಿರೋದು ಇಬ್ಬರೇ, ಒಂದು ಹರಿಣಿ ಇನ್ನೊಂದು ಬೆಳ್ಳಿ. ಯಾವುದೇ ಕಾರಣಕ್ಕೂ ಬೆಳ್ಳಿ ಅಂತೂ ಇಂಥ ತಪ್ಪು ಮಾಡಿರಲ್ಲ. ಇದನ್ನು ಮಾಡಿರೋದು ಆ ಹರಿಣಿನೇ. ಅವಳೇ ಈ ಕೆಲಸ ಮಾಡಿರೋದು. ಈಗ ನನಗೆ ಗೊತ್ತಾಯ್ತು ಬಿಡಿ. ಹೇಳಿದ್ರೆ ನೀವು ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡಿದ್ರೆ ಮಾತ್ರ ನನ್ನ ಮಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತಾ ಇದ್ರಿ. ಇನ್ನು ಮದುವೆ ಮಾಡ್ಕೊಳ್ಳಿಲ್ವಲ್ಲ, ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಷ್ಟೇ. ಮುತ್ತು ಸರ್, ಡಾಕ್ಟರ್ ನನ್ನ ಮಗಳಿಗೆ ಏನಾಗಿದೆ ಡಾಕ್ಟರ್? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈಗಷ್ಟೇ ಲ್ಯಾಬ್ ರಿಪೋರ್ಟ್ ಬಂದಿದೆ. ಅದ್ರ ಪ್ರಕಾರ ಮಾಯಾ ತಿಂದಿರೋ ಊಟದಲ್ಲಿ ವಿಷ ಇದೆ. ಆ ವಸ್ತು ಯಾವುದು ಅಂತ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಸಣ್ಣ ಗ್ಲಾಸ್ ಪೀಸ್ ಇದೆ. ಆದರೆ ಇನ್ನೊಂದು ರಿಪೋರ್ಟ್ ಬರಬೇಕು. ಬಂದಮೇಲೆ ಗೊತ್ತಾಗುತ್ತೆ ಎಕ್ಸಾಕ್ಟಾಗಿ ಏನಾಗಿದೆ ಅಂತ. ಮಾಯಿಗೆ ಏನಾಗಿದೆ ಡಾಕ್ಟರ್? ಆಪರೇಷನ್ ಯಾಕೆ ಮಾಡ್ತಿದ್ದೀರಾ? ಗ್ಲಾಸ್ ಪೀಸು ಅನ್ನನಾಳನ ಕುಯ್ಕೊಂಡೋಗಿದೆ. ಅದಕ್ಕೆ ಆಪರೇಷನ್ ಮಾಡಬೇಕು. ಸೈನ್ ಹಾಕ್ಸ್ಕೊಂಡು ಆಪರೇಷನ್ ಮಾಡ್ತೀವಿ. ಬದುಕ್ತಾರೋ ಇಲ್ವೋ ಅನ್ನೋದು ಇನ್ನು 2-3 ಗಂಟೆ ಆದಮೇಲೆ ಹೇಳೋಕ್ಕಾಗೋದು. ಅಯ್ಯೋ ಮಗಳೇ, ನಿನ್ನ ನಮ್ಮೂರಲ್ಲಿದ್ದಾಗ ಎಷ್ಟು ನೆಮ್ಮದಿಯಾಗಿದ್ದೆ. ಮುತ್ತು ಮಾವ ಅನ್ಕೊಂಡು ಇಲ್ಲಿಗೆ ಬಂದು ನಿನ್ನ ಜೀವಕ್ಕೆ ನೀನು ಸಂಸ್ಕಾರ ತಂದ್ಕೊಂಡ್ಬಿಟ್ಟಲ್ಲ ಮಗಳೇ. ಅಯ್ಯೋ ದೇವ್ರೆ, ನನ್ನ ಮಗಳನ್ನ ನೀನೇ ಕಾಪಾಡ್ಬೇಕಪ್ಪ, ನೀನೇ ಕಾಪಾಡ್ಬೇಕು. ಮಾವ 2-3 ಗಂಟೆ ಆದ್ಮೇಲೆ ಆಪರೇಷನ್ ಆದ್ಮೇಲೆ ತಿಳಿಸ್ತೀನಿ ಅಂತ ಹೇಳಿದಾರಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. 2-3 ಗಂಟೆ ಆದ್ಮೇಲೆ ನನ್ನ ಮಗಳು ಬರಲ್ಲ, ನನ್ನ ಮಗಳು ಶವ ಬರುತ್ತೆ. ನಾನು ಅದನ್ನ ನೋಡ್ಕೊಂಡು ಸಮಾಧಾನ ಮಾಡ್ಕೋಬೇಕಾ? ಇಲ್ಲ, ಯಾವುದೇ ಕಾರಣಕ್ಕೂ ನಾನಿವತ್ತು ಹರಣಿನ ಬಿಡೋದಿಲ್ಲ. ಇವತ್ತು ನಾನು ಹರಣಿನ ಅರೆಸ್ಟ್ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನೀಲಕಂಠನೇ ಅಲ್ಲ. ಮಾವ, ನೀವು ತಪ್ಪು ಮಾಡ್ತಿದ್ದೀರಾ ಮಾವ. ಇಲ್ಲ ಅಳಿಯಂದ್ರೆ, ನಾನು ತಪ್ಪು ಮಾಡ್ತಾ ಇಲ್ಲ. ನಾನು ಮಾಡ್ತಿರೋದೆಲ್ಲ ಸರಿಯಾಗಿ ಇದೆ. ಎಲ್ಲದಕ್ಕೂ ನೀವು ನನ್ನ ತಡಿಬೇಡಿ. ನನ್ನ ಪಾಡಿ ನನ್ನ ಬಿಟ್ಬಿಡಿ ಅಷ್ಟೇ. ಮಾವ ನಿಂತ್ಕೊಳ್ಳಿ ಮಾವ. ಅಣ್ಣ, ಮಾಯಾ ಸರಿ ಹೋದ್ರೆ ಮಾವನ ಕೋಪನೂ ಕಡಿಮೆ ಆಗತ್ತೆ. ನೀನೇನು ಯೋಚನೆ ಮಾಡಬೇಡ ಅಣ್ಣ. ಹೌದಣ್ಣ, ನೀನು ಸಮಾಧಾನ ಮಾಡ್ಕೊ. ಡಾಕ್ಟರ್ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು 2-3 ಗಂಟೆ ಹೋದ್ರೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಮಾಯಾ ಗುಣ ಆದರೆ ಅಷ್ಟೇ ಸಾಕು. ಶರ್ಮಿಳಾ, ಚಿಕ್ಕಮ್ಮ ಒಬ್ಬರೇ ಇದ್ದಾರೆ, ನೀನು ಮನೆಗೆ ಹೋಗು. ಸರಿ ಅಣ್ಣ. ನಾನು ಯಾರು ಅಂತ ಇವತ್ತು ತೋರಿಸ್ತೀನಿ. ನಮಸ್ತೆ ಸರ್, ನಾನು ನೀಲಾಂಬರಿ ಅವ್ರ ತಮ್ಮ ನೀಲ್ಕಂಠ ಮಾತಾಡ್ತಾ ಇದ್ದೀನಿ ಸರ್. ಸರ್, ಇವತ್ತು ನಮ್ಮ ಮನೇಲಿ ಏನಾಗಿದೆ ಅಂದರೆ, ನನ್ನ ಮಗಳಿಗೆ ಸರ್ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿ ಸತ್ಯಾಂಶನ ಹೊರಗೆ ತರಬೇಕು ಸರ್. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಆ ಹರಣಿನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಸರ್. ಈಗಲೇ ಬಂದು ಅರೆಸ್ಟ್ ಮಾಡಿ ಸರ್. ನಾನು ಈಗಲೇ ಬಂದು ಕಂಪ್ಲೇಂಟ್ ಬರ್ಕೊಡ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಬೈರ, ಏನಾದರೂ ವಿಷಯ ಗೊತ್ತಾಯ್ತಾ? ಇನ್ನೂ ಇಲ್ಲ ಮಾವ. ನೀವೆಲ್ಲಿ ಹೋಗಿದ್ರಿ? ಹರಣಿ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ. ಮಾವ, ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ?
ತಪ್ಪು ಯಾರು ಮಾಡಿದಾರೆ ಅಂತ ಗೊತ್ತಿಲ್ಲದೆ ಕಂಪ್ಲೇಂಟ್ ಕೊಟ್ರೆ ನಮ್ಮನೆ ಮರ್ಯಾದೆ ತಾನೇ ಹೋಗೋದು. ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾನು ನನ್ನ ಮಗಳ ಪ್ರಾಣ ಕಳ್ಕೊಬೇಕಾಗತ್ತೆ. ಆಮೇಲೆ ನಾನು ಹೋಗಿ ಯಾರ ಹತ್ರ ಕೇಳಿ ಯಾರು ಉತ್ತರ ಕೊಡ್ತಾರೆ? ನನ್ನ ಮಗಳಿಗೆ ಯಾರಿಂದನೂ ಯಾವತ್ತೂ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡಿ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ದುಡುಕ್ಬಿಟ್ರಿ ಮಾವ ನೀವು. ನಾನು ದುಡುಕ್ತಾ ಇಲ್ಲ ಅಳಿ ಅಂದರೆ, ನಾನು ನನ್ನ ಮಗಳ ಜೀವನ ಕಾಪಾಡ್ತಾ ಇದ್ದೀನಿ. ಈಗೆಲ್ಲ ಸರಿ ಹೋಗಬೇಕು ಅಂದರೆ ನಾನು ಈಗಲೇ ಮನೆಗೆ ಹೋಗಬೇಕು. ಮನೆಗೆ ಹೋಗ್ತೀರಾ? ಹಾಸ್ಪಿಟಲ್ ಇರಲ್ವಾ? ವಿಷಯ ಗೊತ್ತಾಗಿ ಹರಿಣಿ ಏನಾದರೂ ಮನೆಯಿಂದ ತಪ್ಪಿಸ್ಕೊಂಡು ಹೊರಟೋದ್ರೆ ಆಮೇಲೆ ಅವಳನ್ನು ಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಈಗಲೇ ಮನೆಗೆ ಹೋಗಿ ಅವಳು ಹೊರಗಡೆ ಹೋಗದಿರೋ ಹಾಗೆ ನಾನು ನೋಡ್ಕೋತೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪೊಲೀಸವ್ರು ಬಂದು ಅವಳನ್ನು ಅರೆಸ್ಟ್ ಮಾಡ್ತಾರೆ. ಒಂದ್ ನಿಮಿಷ ಮಾವ, ನೀವು ಸಿಟ್ಟಲ್ಲಿ ಹೋಗಿ ಅಲ್ಲಿ ಏನೇನೋ ಮಾತಾಡೋದು ಬೇಡ. ನಾನೇ ಹೋಗಿ ಹರಣಿಗೆ ಬುದ್ಧಿ ಹೇಳ್ತೀನಿ. ಅತ್ತೇನ್ ಕರ್ಕೊಂಡೋಗಿ ನಾನು ಮಾತಾಡ್ತೀನಿ ಮಾವ. ನಿಮ್ ಕೈ ಮುಗಿತೀನಿ, ಸಮಾಧಾನದಿಂದಿರಿ. ಯಾವುದೇ ನಿರ್ಧಾರ ತಗೊಳಕ್ ಹೋಗ್ಬಿಡಿ. ಬೈರ ಬಾ. ಕುಳ್ಳಿ 2 ಮುಖ ರೆಡಿ ಇದ್ದಾಳೆ. ಇಷ್ಟೊಂದೆಲ್ಲ ಆಟ ಆಡ್ತಾಳ, ಅದು ನನ್ನ ಮಗಳ ವಿರುದ್ಧವಾಗಿ. ಏ ಹರಿಣಿ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಏನು ಅಂದ್ಕೊಂಡಿದ್ಯಾ? ಈ ನೀಲ್ಕಂಠ ಏನು ಅಂತ ತೋರಿಸ್ತೀನಿ. ಮಾಯಂಗೆ ಏನಾಗಿದೆ ಅಂತ ಒಂದು ಸುಳಿವು ಸಿಗ್ತಾ ಇಲ್ಲ. ಹೇಗಾದರೂ ಮಾಡಿ ತಿಳ್ಕೋಬೇಕು. ಏನು ಮಾಡೋದು? ಫೋನ್ ಮಾಡಿ ತಿಳ್ಕೊತೀನಿ. ಹಲೋ, ಸಿಟಿ ಹಾಸ್ಪಿಟಲ್. ಹಲೋ ಹಲೋ ಮೇಡಮ್, ಮಾಯಾ ಅಂತ ಒಬ್ಬರು ಪೇಷಂಟ್ ಅಡ್ಮಿಟ್ ಆಗಿದ್ರು. ನಾನು ಅವ್ರ ಮನೆಯಿಂದ ಕಾಲ್ ಮಾಡ್ತಿದ್ದೀನಿ. ಗಾಬರಿಯಲ್ಲಿ ಯಾರೂ ಏನೋ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ನೀವಾದರೂ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಕಂಡೀಷನ್ ಹೇಗಿದೆ ಅಂತ ಹೇಳ್ತೀರಾ? ಬಾಯಲ್ಲಿ ತುಂಬ ರಕ್ತ ಬರ್ತಿದೆ, ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಸದ್ಯಕ್ಕೇನು ಹೇಳೋಕ್ಕಾಗಲ್ಲ, 2-3 ಗಂಟೆ ಆದಮೇಲೆ ಎಕ್ಸಾಕ್ಟಾಗಿ ಏನು ಅಂತ ಹೇಳ್ಬೋದು. ಸರಿ ಮೇಡಮ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಥ್ಯಾಂಕ್ ಯು. ನೋಡಿದ್ರ ಚಿತ್ರಕ್ಕ, ಇಷ್ಟು ದಿವಸ ತನ್ನಿಂದಾನೇ ಎಲ್ಲ ಆಗ್ತಿರೋದು ಅಂತ ತುಂಬ ಮೆರೀತಿದ್ಲು. ಬೆಳ್ಳಿಗೆ ಹಿಂಸೆ ಕೊಟ್ಟು ಅವಳು ಸಾಯಿಲಿಂತ ಎಷ್ಟೆಲ್ಲ ಪ್ರಯತ್ನ ಪಟ್ಲು. ಆದರೆ ಈಗ ನೋಡಿ, ಅವಳೇ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳಂತೆ. ನಿಮ್ಗೆ ಈ ವಿಷಯ ಕೇಳಿ ಸಂತೋಷ ಆಯ್ತಾ? ನಿಮ್ಗೆ ಏನು ಅನಿಸ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಆದರೆ ನನಗಂತೂ ಹಾಲು ಕುಡಿದಷ್ಟು ಸಂತೋಷ ಆಗ್ತಿದೆ. ಈ ಮನೆ ಚೆನ್ನಾಗಿರ್ಬೇಕು ಅಂದರೆ, ಬೆಳ್ಳಿ ಜೀವನ ಸುಖವಾಗಿರ್ಬೇಕು ಅಂದರೆ ಮಾಯಾ ಸಾಯಲೇಬೇಕು. ಮುಂದೆ ಒಂದಿನ ಮುತ್ತು ಮಾವ ಎಲ್ಲನೂ ಮರೆತು ಬೆಳ್ಳಿನ ಮದುವೆ ಆಗ್ತಾರೆ. ಆ ದಿನ ಆದಷ್ಟು ಬೇಗ ಬರುತ್ತೆ ಅಕ್ಕ. ಮಾಯಾ ಸಾಯಬೇಕು ಅಂತ ನಾನು ಉಂಗ್ರದಲ್ಲಿದ್ದ ಪಚ್ಚೆ ಕಲ್ಲನ್ನ ಅವಳು ತಿನ್ನೋ ಊಟದಲ್ಲಿ ಮಿಕ್ಸ್ ಮಾಡಿದೆ. ಬೆಳ್ಳಿ ನನ್ನನ್ನು ಕೇಳಿದ್ಲು, ನಿಂಗೇನು ಅನಿಸ್ತಿಲ್ವಾ ಹರಿಣಿ ಅಂತ. ಮಾಯಾ ಈ ಮನೆ ಬಿಟ್ಟು ತೊಲಗ್ತಿದ್ದಾಳೆ ಅಂತಂದರೆ ಖುಷಿ ಪಡಬೇಕೆ ಹೊರತು ಸಂಕಟ ಏನಕ್ಕೆ ಪಡಬೇಕು ಹೇಳಿ ಅಕ್ಕ? ಅವಳು ಮಾಡಿರೋ ಅನ್ಯಾಯಕ್ಕೆ ನಾನು ಕೊಡ್ತಾ ಇರೋ ಶಿಕ್ಷೆ ಇದು. ಮಾಯಾ ಸಾಯ್ಬೇಕು ಅಕ್ಕ. ಬೆಳ್ಳಿ ಖುಷಿಗೋಸ್ಕರ ನಾನು ಜೈಲ್ಗೆ ಹೋಗೋಕ್ಕೂ ರೆಡಿ ಇದ್ದೀನಿ ಅಕ್ಕ. ಮುಂದೆ ಏನು ಬೇಕಾದರೂ ಆಗಲಿ ಚಿಂತೆ ಇಲ್ಲ. ನಾನು ಜೈಲ್ ಶಿಕ್ಷೆನ ಕಷ್ಟದಲ್ಲಿ ಅನುಭವಿಸ್ತೀನಿ ಅಂತ ಅನ್ಕೋಬೇಡಿ ಅಕ್ಕ. ನಾನಲ್ಲಿ ಖುಷಿಯಾಗಿ ಆರಾಮಾಗಿರ್ತೀನಿ. ಯಾಕಂದರೆ ಈ ಮನೆಗೆ ಬೆಳ್ಳಿ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದೀನಿ ಅನ್ನೋ ಸಮಾಧಾನ ನನಗಿರುತ್ತೆ ಅಕ್ಕ. ಬೆಳ್ಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಅವಳನ್ನ ಇಷ್ಟು ದಿವಸ ನೋಡ್ಕೋತಿದ್ದಿದ್ದು ನಾನೊಬ್ಳೆ. ಅವಳು ಚೆನ್ನಾಗಿರ್ಬೇಕು ಅಲ್ವಾ ಅಕ್ಕ? ಹರಿಣಿ, ಹರಿಣಿ. ಹಾರಿ ಬಂದೆ. ಹರಿಣಿ,
ಹರಿಣಿ ಎಲ್ಲಿದ್ಯಾ? ಬೇಗ ಬಾ ಇಲ್ಲಿ. ಹರಿಣಿ, ಏನ್ರಿ? ಅಡ್ಗೆ ಮಾಡಿದ್ ನೀನೇ ತಾನೆ? ಅಲ್ಲಿ ಮಾಯಾ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ನಿಜ ಹೇಳೋ, ಅಡ್ಗೆಗೆ ಏನ್ ಹಾಕಿದ್ಯಾ? ನಾವು ಆಗ್ಲಿಂದ ಕೇಳ್ತಾ ಇದೀವಿ ಭೈರ, ಇವಳು ಬಾಯೇ ಬಿಡ್ತಿಲ್ಲ. ನಿನ್ ಹೆಂಡತಿಗೆ ಅಹಂಕಾರ ಜಾಸ್ತಿ ಆಗಿದೆ. ನೋಡು ಭೈರ, ಎಷ್ಟು ಕೇಳಿದ್ರು ಬಾಯಿ ಬಿಡದೆ ಹೇಗೆ ನಿಂತಿದ್ದಾಳೆ ಅಂತ. ಕೇಳೋ ರೀತಿಯಲ್ಲಿ ಕೇಳಿದ್ರೆ ಕಲ್ಲು ಕೂಡ ಬಾಯ್ ಬಿಡುತ್ತೆ. ವಿಚಾರಣೆ ಸ್ಟ್ರಾಂಗ್ ಆಗಿದ್ದೇನೆ ನಿಜ ಏನು ಅಂತ ಗೊತ್ತಾಗೋದು. ಒಳ್ಳೆ ಮಾತಲ್ಲಿ ಕೇಳಿದ್ರೆ ಉತ್ತರ ಕೊಡಲ್ಲ ಅಲ್ಲ? ನಿಜ ಹೇಳ್ತೀಯೋ ಇಲ್ಲೋ? ಬೈರ, ಕೈ ಇಳ್ಸು. ಅತ್ತೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಅವಳು ನೀನ್ ಹೆಂಡ್ತಿ. ಹಿಂದೆ ಮುಂದೆ ಕೇಳ್ದೆ ರೀತಿ ಕೈ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಮೊದಲು ಏನು ಅಂತ ವಿಚಾರಿಸೋಣ ಇರೋ. ನನಗೂ ಯಾಕೋ ಹರಣಿ ಮೇಲೆ ಅನುಮಾನ ಮುತ್ತು. ಇಷ್ಟೆಲ್ಲ ನಡೆದ್ರೂ ಒಂದು ಮಾತಾಡದೆ ಸುಮ್ಮನೆ ಇದ್ದಾಳೆ. ಒಂದು ವೇಳೆ ಅವಳು ತಪ್ಪು ಮಾಡದೇ ಇದ್ದಿದ್ರೆ ಯಾಕೆ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಅಂತ ಅವಳು ಕೇಳಿರ್ತಿದ್ಲು. ಇವಳು ಕೋಪನೂ ಬರ್ತಿಲ್ಲ, ಉತ್ತರನೂ ಕೊಡ್ತಿಲ್ಲ ಅಂದರೆ ನಾವೇನು ತಿಳ್ಕೋಬೇಕು? ಎಲ್ಲರೂ ನಿಂದೆ ತಪ್ಪು ಅಂತ ಹೇಳ್ತಿದ್ದಾರೆ. ಈ ಟೈಮ್ನಲ್ಲಿ ಸೈಲೆಂಟ್ ಆಗಿದ್ರೆ ಏನರ್ಥ? ಏನಾಯ್ತು ಅಂತ ಹೇಳಿ. ಇನ್ಸ್ಪೆಕ್ಟರ್, ಇವಳೇ ನನ್ನ ಮಗಳನ್ನ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದು. ಮೊದಲು ಇವಳನ್ನ ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್. ಸರ್, ಒಂದು 2 ನಿಮಿಷ ಟೈಮ್ ಕೊಡಿ. ಅದೇನು ಅಂತ ನಾನು ವಿಚಾರಿಸ್ತೀನಿ. ಅತಿ ನಿಮ್ಗೆ ಏನಾಗಿದೆ? ಇದು ನಮ್ಮನೆ ವಿಷಯ. ಹರಿಣಿ ಏನು ಹೇಳಿದೆ ಸುಮ್ಮನೆ ನಿಂತಿದ್ದಾಳೆ. ಅವಳ ಮೇಲೆ ಆರೋಪ ಮಾಡಿದ್ರೆ ಹೇಗೆ ಹೇಳಿ? ಪೊಲೀಸವ್ರು ಬೇಡ ಅತ್ತೆ, ನಾವೇ ಬಗೆಹರಿಸ್ಕೊಳ್ಳೋಣ. ಬಗೆಹರಿಸೋದ? ನನ್ನ ಮಗಳು ಸತ್ರೆ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಹೇಳಿ? ಅಂದ್ರೆ ಅವಳು ಮಣ್ಣೆಲ್ಲ ಆದ್ಮೇಲೆ ಇವಳನ್ನ ಅರೆಸ್ಟ್ ಮಾಡಿಸ್ತೀರಾ? ಕೊಲ್ಲಕ್ ಹೊರಟಿರೋ ಇವಳನ್ನ ಕೇಳಿ ಅಂದ್ರೆ ನಂದೇ ತಪ್ಪು ಅಂತ ಇದಿರಲ್ಲ ಅಳಿ ಅಂದ್ರೆ ಇದ್ಯಾವ ಸೀಮೆ ನ್ಯಾಯ? ನೀವು ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಮೊದಲು ಇವಳನ್ನ ಅರೆಸ್ಟ್ ಮಾಡಿ. ನಿಮ್ ಸ್ಟೈಲಲ್ಲಿ ಕೇಳಿದ್ರೆ ಸತ್ಯ ಏನು ಅಂತ ಬಾಯ್ ಬಿಡ್ಬಹುದು. ಸಾಕು ಅತ್ತೆ. ಈಗ ನೀವು ಸೈಲೆಂಟ್ ಆಗಿ ಇರ್ತೀರಾ ಇಲ್ವಾ? ಹರಿಣಿ, ನೀನೀಗ ಮಾತಾಡ್ತೀಯ ಇಲ್ವೋ? ಹೇಳಿ ಡಾಕ್ಟರ್, ಮಾಯಾ ಹುಷಾರಾಗಿದ್ದಲ್ ತಾನೆ? ಭಯ ಪಡೋ ಅಂಥದ್ದು ಏನಿಲ್ಲ. ಮಾಯಾಗೆ ಪ್ರಜ್ಞೆ ಬಂದಿದೆ. ಅದನ್ನು ಹೇಳೋಣ ಅಂತಲೇ ಫೋನ್ ಮಾಡಿದೆ. ಸದ್ಯಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಏನೂ ಅಪಾಯ ಇಲ್ಲ, ಬೇಗ ಗುಣ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಇಟ್ಸ್ ಓಕೆ. ಚಿಕ್ಕಮ್ಮ, ಅತ್ತೆ, ಮಾಯಂಗೆ ಯಾವ ತೊಂದರೆನೂ ಇಲ್ವಂತೆ, ಬೇಗ ರಿಕವರ್ ಆಗ್ತಾಳಂತೆ. ಈಗ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಆಗ್ತಿದೆ. ಇನ್ಸ್ಪೆಕ್ಟರ್, ನಾನು ಆಗ್ಲೇ ಹೇಳ್ದಾಗೆ ಇದು ಮನೆ ವಿಷಯ, ನಾವೇ ಬಗೆಹರಿಸ್ಕೊಳ್ತೀವಿ. ಅಳಿಯಂದ್ರೆ ಅವ್ರು ಹೊರಟ್ರೆ ಅಪರಾಧಿ ಯಾರು ಅಂತ ತಿಳ್ಕೊಳ್ಳೋದು ಹೇಗೆ? ತಪ್ಪು ಮಾಡಿರೋ ಹರಣಿನ ಅರೆಸ್ಟ್ ಮಾಡೋವರೆಗೂ ನನಗೆ ಸಮಾಧಾನ ಇಲ್ಲ. ಒಂದ್ ವೇಳೆ ಇವಳನ್ನ ಹೀಗೆ ಬಿಟ್ರೆ ಮತ್ತೆ ನನ್ನ ಮಗಳನ್ನ ಕೊಲ್ಲಕ್ ಪ್ರಯತ್ನ ಪಡಲ್ಲ ಅನ್ನೋದೇನ್ ಗ್ಯಾರಂಟಿ? ಅತ್ತೆ, ನನ್ನ ಮಾತು ಕೇಳಿ, ಯಾಕೆ ಹೀಗಾಡ್ತಿದ್ದೀರಾ? ಏನೇ ಹೇಳಿದ್ರು ಇವಳನ್ನ ಅಷ್ಟು ಸುಲಭವಾಗಿ ಬಿಡಕ್ ಆಗಲ್ಲ ಅಳಿಯಂದ್ರೆ.
ಸಾಯ್ಸಕ್ ಪ್ರಯತ್ನ ಪಟ್ಟಿರೋಳ್ಗೆ ಸಹಾಯ ಮಾಡ್ತಿರೋದನ್ನ ನೋಡಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಾ ಇದೆ. ರುಕ್ಮಿಣಿ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಯಾರ ಮುಂದೆ ನಿಂತು ಏನ್ ಮಾತಾಡ್ತಾ ಇದೆ ಅಂತ ಗೊತ್ತಾ ನಿನಗೆ? ಅವನು ನನ್ನ ಮಗ ಮುತ್ತುರಾಜ್. ಮಾತಾಡೋಕ್ ಮೊದಲು ಯೋಚನೆ ಮಾಡಿ ಮಾತಾಡು. ಮತ್ತೆ ನೀವಾದ್ರೂ ಹೇಳಿ ಅತ್ಗೆ, ಇವಳಿಗೆ ಸಹಾಯ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್, ಇವ್ರುಗಳ ವಿಚಾರನ ಬಿಡಿ. ನೋಡಿ, ಇವಳು ಹೊರಗಡೆ ಇರೋವರೆಗೂ ನನ್ನ ಮಗಳಿಗೆ ಜೀವಕ್ಕೆ ಅಪಾಯ ಇದೆ. ಮಾಯನ್ ತಾಯಿಯಾಗಿ ನಾನು ಹೇಳ್ತಾ ಇದ್ದೀನಿ, ಮೊದಲು ಇವಳನ್ನ ಅರೆಸ್ಟ್ ಮಾಡಿ. ಸರ್, ಅವ್ರು ತುಂಬ ಕೋಪದಲ್ಲಿದ್ದಾರೆ. ಏನು ಮಾತಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ನೀವು ಹೋಗಿ, ನಾನು ವಿಚಾರಿಸ್ಕೊತೀನಿ. ಸಾರಿ ಸರ್, ಅವರು ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇಸು ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಅವರು ಕೇಸ್ ವಾಪಸ್ ತಗೊಳ್ಳೋವರೆಗೂ ನಾವು ಇಲ್ಲಿಂದ ಹೋಗೋಕ್ಕಾಗಲ್ಲ ಸರ್. ಅತ್ತೆ, ಸಮಾಧಾನವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ. ಮೊದಲು ಕೇಸ್ ವಾಪಸ್ ತಗೊಳ್ಳಿ ಅತ್ತೆ. ಭೂಮಿನೇ ಉಲ್ಟಾ ಆದ್ರೂ ಸರಿ, ನಾವು ಈ ಕೇಸ್ನ ವಾಪಸ್ ತಗೊಳ್ಳಲ್ಲ ಅಂದ್ರೆ ತಗೊಳ್ಳಲ್ಲ. ನನಗೆ ಇದ್ರ ಹಿಂದಿರೋ ಮರ್ಮ ಏನು ಅಂತ ಗೊತ್ತಾಗಬೇಕು ಅಷ್ಟೇ. ಹರಿಣಿ ಅರೆಸ್ಟ್ ಆಗಬೇಕು. ಇವಳು ಮಾತಾಡದೆ ಹೀಗೆ ನಿಂತಿದ್ದಾಳೆ. ಒಂದು ವೇಳೆ ಇವಳನ್ನ ಅರೆಸ್ಟ್ ಮಾಡ್ಕೊಂಡು ಹೋದರೆ ಇವಳ ಜೀವನನೇ ಹಾಳಾಗೋಗುತ್ತೆ. ಹರಿಣಿ, ಈಗ ನೀನು ಬಾಯಿ ಬಿಟ್ಟು ಹೇಳ್ತೀವಿಲ್ಲ ನೀನೇ ತಪ್ಪು ಮಾಡಿರೋದು ಅಂತ ನಾವೆಲ್ಲ ನಂಬ್ಕೋಬೇಕು. ಮಾವ, ಎಲ್ರಿಗೂ ಹೇಗೆ ಅಡುಗೆ ಮಾಡಿಕೊಟ್ನೋ ಮಾಯಿಂಗೂ ಹಂಗೆ ಅಡುಗೆ ಮಾಡಿಕೊಟ್ಟೆ. ನಾನು ಅದ್ರಲ್ಲಿ ಏನು ಬೆರೆಸಿಲ್ಲ. ನನ್ನ ಮಾತನ್ನ ನಂಬಿ ಮಾವ. ನಾನು ಇಷ್ಟೊತ್ತು ಮಾತಾಡದೆ ಇರೋದಕ್ಕೆ ಕಾರಣ ಇದೆ ಮಾವ. ಇವರೆಲ್ಲರೂ ನನ್ನನ್ನು ಕೇಳದೆ ಪೊಲೀಸ್ ಅವ್ರನ್ನ ಕರೆಸಿದಾರಲ್ವಾ, ಆಗಲೇ ನನಗೆ ಗೊತ್ತಾಯ್ತು ಇಲ್ಲಿ ನನ್ನ ಮಾತೇನೂ ನಡೆಯಲ್ಲ ಅಂತ. ಇಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅಂತ ಅನಿಸ್ತಿಲ್ಲ ಮಾವ. ಮಾಯಿನ ಕೊಲ್ಲೋ ದ್ವೇಷ ಆಗಲಿ ಅಸೂಯೆ ಆಗಲಿ ನನಗಿಲ್ಲ ಮಾವ. ನಾನು ಏನಕ್ಕೆ ಮಾಯಿನ ಕೊಲ್ಲೋಕೆ ಹೋಗಲಿ? ನಾನು ಅಡುಗೆ ಮಾಡಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮೇಲೆ ಆಪನ್ನೆ ಹೊರ್ಸೋದು ಸರಿ ಬರಲ್ಲ ಮಾವ. ಅಡುಗೆನಲ್ಲಿ ಏನಾದರೂ ಬಿದ್ದಿರ್ಬೋದಲ್ವಾ? ಹರಿಣಿ, ನಿನ್ನ ಕೈಯಲ್ಲಿದ್ದಿದ್ದು ಉಂಗುರ ಎಲ್ಲಿ? ಅದು ಪಚ್ಚೆ ಕಲ್ಲಿನ ಉಂಗುರ ತಾನೆ? ಅದು ಉಂಗುರ. ಈಗ ಗೊತ್ತಾಯ್ತು. ಆ ಪಚ್ಚೆ ಕಲ್ಲನ್ನ ಪುಡಿ ಮಾಡಿ ಮಾಯಾ ತಿನ್ನೋ ಊಟದಲ್ಲಿ ಮಿಕ್ಸ್ ಮಾಡಿದ್ಯಾ ತಾನೆ?